ಬೆಳಗಾವಿ ಬಳಿಕ ಈಗ ವಿಜಯಪುರದಲ್ಲೂ ಕೂಡ ವಂಚನೆ ಕೇಸು ಬೆಳಕಿಗೆ ಬಂದಿದೆ. ಶಿವಾನಂದ ನೀಲಣ್ಣನವರ ಮಾದರಿಯಲ್ಲೇ ವಂಚಿಸಿರುವಂಥ ಪ್ರಕರಣ. ಲಕ್ಷ ಲಕ್ಷ ಲೋನ್ ಕೊಡ್ತೀನಿ ಅಂತ ಗ್ರಾಮೀಣ ಜನರಿಗೆ ಮೋಸ ಮಾಡಿರುವಂಥ ಕೇಸ್ ಇದು. 15,000 ರೂಪಾಯಿ ದುಡ್ಡು ಕಟ್ಟಿ 15 ಲಕ್ಷ ಲೋನ್ ಕೊಡ್ತೀನಿ ಅಂತ ಆಫರ್ ಕೊಟ್ಟು ಮೋಸ ಮಾಡಿರೋದು. ಲೋಂಗಾವ, ಬಳ್ಳೊಳ್ಳಿ, ಕಪ್ಪನಿಂಬರಗಿ, ಹೊರ್ತಿ, ತಿಕೋಟ ಈ ಭಾಗದ ಜನರಿಗೆ ಮೋಸ ಮಾಡಿರೋದು. ಧೀರಜ್ ಸಿಂಗ್, ಬಂದೇ ನವಾಜ್ ಪಠಾಣ್ ಅನ್ನೋ ಇಬ್ಬರು ಆರೋಪಿಗಳು ಸದ್ಯ ಅವರು ಎಸ್ಕೇಪ್ ಆಗಿದ್ದಾರೆ. ಮೋಡಸ್ ಏನು ಅಂತಂದ್ರೆ 15,000 ದುಡ್ಡು ಕಟ್ಟಿ 15 ಲಕ್ಷ ಲೋನ್ ಕೊಡ್ತೀವಿ ನಾವು. ಜನ ಇದನ್ನ ನಂಬಿ ತಮ್ಮಲ್ಲಿದ್ದಂಥ ವಸ್ತುಗಳನ್ನೆಲ್ಲ ಮಾರಿ ಸಾಲ ಮಾಡಿ 15,000 ರೂಪಾಯಿ ಅವ್ರಿಗೆ ದುಡ್ಡು ಕಟ್ಟಿದ್ದಾರೆ. ಸದ್ಯ ಲೋನ್ ಕೊಡ್ತೀವಿ ಅಂತ ಹೇಳಿದವರು ನಾಪತ್ತೆಯಾಗಿದ್ದಾರೆ. $15 ಲಕ್ಷ ಲೋನ್ ಸಿಗುತ್ತೆ ಅನ್ನೋ ಆಸೆಗೆ ತಮ್ಮ ಕರಿಮಣಿಯನ್ನು ಕೂಡ ಅಡ ಇಟ್ಟಿದ್ದಾರೆ ಮಹಿಳೆಯರು. ಮಹಿಳೆಯರಿಗೆ ರಶೀದಿ ಕೊಟ್ಟಿದ್ದಾರೆ, ಬಿಲ್ಲು, ನಕಲಿ ಬಾಂಡ್ ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲವೂ ನಕಲಿ. ಅದು ಮಹಿಳೆಯರು ಸತ್ಯ ಅಂತ ನಂಬ್ಕೊಂಡಿದ್ರು. ಈಗ ಲೋನು ಇಲ್ಲ, ಕಟ್ಟಿದ ದುಡ್ಡು ಇಲ್ಲ. ದೂರು ಕೊಡೋದಕ್ಕೆ SP ಕಚೇರಿಗೆ ಬಂದರು ಮಹಿಳೆಯರು. ಪ್ರತ್ಯೇಕ ದೂರು ದಾಖಲಿಸೋದಕ್ಕೆ SP ಸೂಚನೆಯನ್ನ ಕೂಡ ಕೊಟ್ಟರು. ಪಾಪ ಬಡಪಾಯಿ ಮಹಿಳೆಯರಿಗೆ ಮೋಸ ಮಾಡಿರೋದು ಇಬ್ಬರು ಆರೋಪಿಗಳು. 15,000 ದುಡ್ಡು ಕಟ್ಟಿ 15 ಲಕ್ಷ ಲೋನ್ ಸಿಗತ್ತೆ ಅಂತ ದುಡ್ಡು ಕಟ್ಟಿದ್ದಕ್ಕೆ ರಶೀದಿ ಗಿಶೀದಿ ಎಲ್ಲ ಕೊಟ್ಟಿದ್ದಾರೆ. ಅದು ಎಲ್ಲವೂ ಕೂಡ ಫೇಕು. ಇಬ್ಬರು ಆರೋಪಿಗಳು ನಾಪತ್ತೆ ಸದ್ಯ. ಒಮ್ಮೆ ಟೋಟಲಿ ಬಡ್ಡಿ ಹಿಡಿದು ಅದನ್ನ ಕಂಪ್ ಮಾಡಿರ್ತಾರೆ. ಈಗ 10 ವರ್ಷ ನೀವು ಲೋನ್ ತಗೊಂಡ್ರೆ ಫ್ಲಾಟ್ ಹಾಕಿರ್ತೀವಿ ಅಂತ 10 ವರ್ಷ ನೀವು ಬಡ್ಡಿ ಲೋನ್ ತೊಗೊಂಡ್ರೆ ಅದಕ್ಕೆ 10 ವರ್ಷಕ್ಕೆ ಬಡ್ಡಿ ಆಯ್ತಾಯ್ತು. 5 ಲಕ್ಷ ರೂಪಾಯಿ ಬಡ್ಡಿ ಆಯ್ತು. 15 ಲಕ್ಷ ರೂಪಾಯಿ ಸುತ್ತ ನಿಮ್ಗೆ 15 ಲಕ್ಷ ರೂಪಾಯಿ ಕೊಟ್ಟಂಗಾಯ್ತು. ಅದನ್ನು ಕಟ್ಟೋಕೆ 15 ಲಕ್ಷ 120 ಇಲ್ಲ ನಾವು 5 ವರ್ಷನೇ ಕಟ್ತೇವೆ. ನಾವು ತಿಂಗಳ ಹೆಚ್ಚೈತೆ ಅಂತಂದ್ರೆ ನಾವು 5 ವರ್ಷ ಮಾಡ್ಕೊಡ್ತೇವೆ. ಬೇಡ 10 ಲಕ್ಷ ಲೋನ್ ಕೊಡ್ತಾ ಅಂತ ಹೇಳಿ ಅನ್ರಿ ನಮಗೆ. ತಿಂಗಳಿಗೆ 12,000 ರೂಪಾಯಿ ಕಟ್ಟಬೇಕು ದುಡ್ಡು ಅಂತ ಹೇಳ್ರಿ. ಅಂದ ಮತ್ತು ಕಟ್ಲಿಕ್ಕೆ ಎಷ್ಟು ಕಟ್ಟಬೇಕಂದ್ರೆ 1 ತಿಂಗಳಿಂದ 3 ತಿಂಗಳ ತನಕ ಕಟ್ಟಿದ್ರೆ ಅಟ್ರಲಾಗಿ ನಿಮ್ಗೆ ಲೋನ್ ಬೀಳ್ತದೆ, ಕೊಡ್ತೀನಿ ನಮ್ಮ ಅಂತ ಹೇಳ್ಯಾರ್ರಿ. ತಿಂಗಳಿಗೆ 12,000 ರೂಪಾಯಿ ಕಟ್ಟೋದು ಅಂತ ಹೇಳ್ಯಾರ್ರಿ ನಮಗೆ. ಮತ್ತು 10 ಲಕ್ಷ ಲೋನ್ ಕೊಡ್ತಾ ಅಂತ ಹೇಳ್ಯಾರ್ರಿ. ನಾವು ಬರ್ತಾವ ಆಶೆಕತ್ ಹೇಳಿ ಏನು ಮಾಡಿದೀವಿ ರೀ, ಬಂಗಾರ ಬಡ್ಡಿ ಹಂಗೆ ತೆಗೆದು ಎಲ್ಲ ಮಾಡಿ ನಾವು ಕಟ್ಟಿದೀವಿ ರೀ. ಮತ್ತು ಬಿಜಾಪುರಕ್ಕೆ 2-3 ಸಲ ಬಂದೇವ್ರಿ. ಅಲ್ಲಿ ಲೋಗಾಯಿಗೆ ಹೋಗಿದ್ದೇವ್ರಿ ಸರ. ನಮ್ಮ ಮನೆಗೆ ಬಂದು ದುಡ್ಡು ಕಟ್ಕೊಂಡು ಹೋಗಿದ್ರಿ. ಅವ್ನ ಮನೆಗೆ ಹೋಗಾನ ಅವ್ನು ಹ್ಯಾಂಡ್ ಜಗಳ ಮಾಡಿದ್ರಿ. ನನ್ನ ಗಂಡನ ತಿಂದಿಲ್ಲ ನಿಮ್ಮ ರೊಕ್ಕ, ನನ್ನ ಗಂಡಗೆ ಕೇಳಕ್ಕೆ ಹೋಗ್ಬೇಡ್ರಿ. ಅವ ಒಯ್ದಲ್ಲಿ ಮ್ಯಾನೇಜರ್ ಕಟ್ಟಾನ, ಮ್ಯಾನೇಜರ್ಗೆ ಹೋಗಿ ಕೇಳಂದಳ್ರಿ. ಮ್ಯಾನೇಜರ್ಗೆ ಯಾಕೆ ಹೇಳು, ನಮ್ಗೆ ನಿನ್ನ ಗಂಡ ನಾ ಬಂದು ನಮ್ಮ ಮನೆಗೆ ಬಂದು ರೊಕ್ಕ ಒಯ್ದಾನ, ನಾನು ನಿನ್ನ ಗಂಡಗೆ ಕೇಳೋರನ್ನ ಹಾಕಿ ಕಂಪ್ಲೇಂಟ್ ಮಾಡ್ತೀನಿ ಅಂದು ಹೋಗಿ ಸ್ಟೇಷನ್ಗೆ ಫೋನ್ ಹಚ್ಚಿದಳ್ರಿ. ಸ್ಟೇಷನ್ಗೆ ಫೋನ್ 1 ಲಕ್ಷ ಕೊಟ್ಟಿದ್ದೇವೆ ರೀ ಸರ್. ದುಡಿದು ಕೊಟ್ಟಿದ್ದೇವೆ ರೀ. 1 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ರೀ, ದುಡಿದು ಕೊಟ್ಟಿದ್ದೇವೆ ರೀ. ಲೋನ್ ಕೊಡ್ತೀನಿ ಅನ್ನೋಣ ನಾವು ಆಸಕ್ತಿದ್ದು ಕೊಳ್ಳಂದು ಕಿವ್ಯಾಂದು ಎಲ್ಲ ಮಾರಿ ಕೊಟ್ಟಿದ್ದೇವೆ. ಮತ್ತು ಈಗ ಏನು ಮಾಡೋದ್ರಿ, ಬರೋಣ ತಡ ನಮಗೆ ಬೈತಾರ್ರಿ. ಹ್ಯಾಂಗೆ ಮಾಡೋದ್ರಿ, ಬೈತಾರ್ರಿ. ನೀವು ಎಲ್ಲಿದ್ದು ನೀವು ರೊಕ್ಕ ಕೊಟ್ಟಿರಿ, ಅಲ್ಲಿ ನಾವು ತುಂಬಿದೆವು, ಅವ್ರಿಗೆ ಹೋಗಿ ಕೇಳ್ರಿ, ನೀವು ಬರಬೇಡ್ರಿ ನಮ್ಮ ಮನೆಗೆ ಬಂದ್ರೆ ಒಬ್ರು ಹೋಗ್ತದ, ನಾವು ತೊಗೊಂಡಿಲ್ರಿ, ಏನೂ ಮಾಡಿಲ್ಲ, ನೀವು ಯಾಕೆ ಬರ್ತೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.